ಧನುಸ್ಸು ರಾಶಿ ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಇದೆ. ನಿಮ್ಮ ಜವಾಬ್ದಾರಿಯಿಂದ ಅದನ್ನು ವಿಶೇಷವಾಗಿ ಬಳಸ್ಕೊಳ್ಳಿ, ಉಪಯೋಗ ಮಾಡಿಕೊಳ್ಳಿ. ಆ ಸಮಯ ಹಾಳಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತಕ್ಕಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆಯ ಕೆಲಸಕ್ಕೆ ಅನುಕೂಲವಾಗುತ್ತೆ. ಯಾವುದಾದ್ರೂ ಸಂಕಲ್ಪವನ್ನು ಮಾಡಿ ಹೊಸತಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂತಿದ್ದರೆ ನೀವು ಮಧ್ಯಾಹ್ನದ ನಂತರದಲ್ಲಿ ಅದನ್ನು ವಿನಿಯೋಗ ಮಾಡಿಕೊಳ್ಳಿ. ಸಮಯಕ್ಕೆ ತಕ್ಕ ಹಾಗೆ ನಿಮ್ಮ ಸ್ವಭಾವವನ್ನು, ನಡವಳಿಕೆಯನ್ನು ಬದಲಾಯಿಸ್ಕೊಳ್ಬೇಕು. ನಾನು ಹೀಗೆ ಇರುವಂಥದ್ದು, ಮೊದಲಿಂದಲೂ ಹೀಗೆ ನಡ್ಕೊಂಡು ಬಂದಿದೆ ಎಲ್ಲವುದು ಅಂತಂದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ, ಅದು ವ್ಯರ್ಥವಾಗಿಬಿಡುತ್ತೆ. ಆದ್ದರಿಂದ ನಿಮ್ಮ ಗಮನ ಇರಲಿ. ಮನೆಯ ಹಿರಿಯರಿಗೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಅದು ನಿಮಗೆ ಆತಂಕವಾಗಿ ಪರಿಣಾಮವನ್ನು ಬೀರುವಂಥದ್ದಾಗತ್ತೆ. ಈ ದಿವಸ ಬೇಸರ ತರತಕ್ಕಂತಹ ವಾತಾವರಣವೇ ಹೆಚ್ಚಾಗಿ ಕಾಣ್ತಾ ಇದೆ, ಅದನ್ನು ದೂರ ಮಾಡಿಕೊಳ್ಬೇಕು. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯುಃ ಕರಿಷ್ಯತಿ ಎಂಬುದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಿ. ಮಕರ ರಾಶಿ, ಯಾರ ಮುಂದೆಯೂ ಕೂಡ ನಿಮ್ಮ ಮನೆಯ ಮಕ್ಕಳ ಪ್ರತಿಭೆಯನ್ನಾಗಲಿ, ನಿಮ್ಮ ಶ್ರೀಮಂತಿಕೆಯನ್ನಾಗಲಿ, ನಿಮ್ಮ ಆಸ್ತಿಪಾಸ್ತಿಗಳ ವಿವರವನ್ನಾಗಲಿ, ಅಥವಾ ನಿಮ್ಮ ದೊಡ್ಡ ಮಟ್ಟದ ಸಾಧನೆಯನ್ನಾಗಲಿ, ಅಥವಾ ನಿಮ್ಮ ಸಂಪಾದನೆಯನ್ನಾಗಲಿ ಏನೂ ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇರೆಯವರ ದೃಷ್ಟಿ ನಿಮ್ಮ ಮೇಲೆ ಬಿತ್ತು ಅಂತಾದರೆ ನೀವು ಹಲವಾರು ನಷ್ಟಕ್ಕೆ ಗುರಿಯಾಗಬೇಕಾಗತ್ತೆ ಎನ್ನುವಂಥದ್ದು. ದೊಡ್ಡ ಪ್ರಮಾಣದ ಖರ್ಚು ಎದುರಾಗಬಹುದು, ಅದನ್ನು ನೀವು ಬಹಳ ಧೈರ್ಯವಾಗಿ ನಿಭಾಯಿಸಬೇಕಾದಂಥದ್ದಿದೆ. ನಿಮ್ಮ ಕೆಲಸವನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಯಶಸ್ಸನ್ನು ಕಾಣ್ತೀರಿ. ಕೆಲಸ ನಿರ್ವಹಣೆ ಮಾಡುವಲ್ಲಿ ನೀವು ವಿಫಲರಾಗ್ತಾ ಇದ್ದೀರಿ, ಅದನ್ನು ಗಮನದಲ್ಲಿಟ್ಟು ಹೆಜ್ಜೆಯನ್ನು ಇರಿಸಬೇಕಾಗತ್ತೆ. ಹಲವಾರು ಸಂದರ್ಭಗಳಲ್ಲಿ ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬೇರೆಯವರಿಗೂ ಹಾನಿಯಾಗಿದೆ, ಅದನ್ನು ಗಮನಿಸ್ಕೊಳ್ಬೇಕು. ಬೇರೆಯವರಿಗೆ ನಷ್ಟವನ್ನು ಉಂಟು ಮಾಡಿ ನಾನು ಸಂತೋಷವಾಗಿರ್ತೀನಿ ಅಂತಂದರೆ ಅದು ಒಳ್ಳೆಯದಲ್ಲ, ಸರಿಯೂ ಅಲ್ಲ ಅಂತಕ್ಕಂಥದ್ದು. ಬೇರೆಯವರ ದೃಷ್ಟಿ ತಗಲಿ ನಿಮಗೆ ತಾಪತ್ರಯವಾಗುತ್ತೆ. ಬೇರೆಯವರ ಕೆಟ್ಟ ಕಣ್ಣು ನಿಮ್ಮ ವ್ಯವಹಾರದ ಮೇಲೆ ಬಿದ್ದು ನಿಮಗೆ ತೊಂದರೆಯಾಗ್ತಕ್ಕಂಥದ್ದು. ಪ್ರತ್ಯಂಗಿರಾ ದೇವಿಯನ್ನು ಮನಸಾರೆ ಶುದ್ಧವಾಗಿ ಪ್ರಾರ್ಥನೆ ಮಾಡಿ, ಯಾವುದೇ ಕಪಟ ನಾಟಕಗಳು ಬೇಡ. ಶುಭವಾಗಿ. ಕುಂಭರಾಶಿ, ನೌಕರಿಯಲ್ಲಿರುವಂಥವ್ರಿಗೆ ಮಧ್ಯಮವಾದಂತಹ ಫಲವನ್ನು ಕೊಡುವ ದಿವಸ ಇದು. ತುಂಬ ಒಳ್ಳೆಯ ದಿವಸ ಅಂತಲಾಗಲಿ ಅಥವಾ ಏನೋ ತೊಂದರೆ ಆಗತ್ತೆ ಅಂತ ಆಲೋಚನೆ ಮಾಡುವಂಥ ದಿವಸವಾಗಲಿ ಅಲ್ಲ, ಸಾಧಾರಣವಾಗಿ ಮಧ್ಯಮ ಫಲವನ್ನು ಕೊಡುವಂತಹ ದಿವಸವಾಗುತ್ತೆ. ಹಳೆಯ ಸಾಲ ಅಥವಾ ಬಾಕಿಯನ್ನು ತೀರಿಸಲಿಕ್ಕೆ ಕೂಡಿಟ್ಟಿದ್ದಂತಹ ಹಣವನ್ನು ಕೊಡಬೇಕಾಗತ್ತೆ. ಸಾಲದ ಒತ್ತಡ ಹೆಚ್ಚಾಗಿ ಬೇರೆ ಯಾವುದೋ ಕೆಲಸಕ್ಕೆ ಹಣವನ್ನು ಸಂಗ್ರಹ ಮಾಡಿಟ್ಟಿದ್ದಂತಹ ಹಣ ಈ ದಿವಸ ಇದಕ್ಕೆ ವಿನಿಯೋಗ ಆಗಬಹುದು. ವೃತ್ತಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದಲೇ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀವಿ. ಅದರಿಂದಲೇ ಜೀವನ, ಆದರೆ ಅದನ್ನೇ ತಾತ್ಸಾರ ಮಾಡ್ತಕ್ಕಂತಹ ಮನೋಭಾವ ನಿಮ್ಮದಾಗಿರುತ್ತೆ, ಅದು ದೂರ ಆಗಬೇಕು. ನಿಮ್ಮ ಸ್ನೇಹಿತರ ಸಹಾಯವೂ ಕೂಡ ಸಿಕ್ಕದೇ ಇರತಕ್ಕಂತಹ ಪರಿಸ್ಥಿತಿ. ಪ್ರಮುಖ ವ್ಯಕ್ತಿಯಂತೆ ನೀವು ಬಿಂಬಿತರಾಗ್ತೀರಿ, ಆದರೆ ಒಳಗಡೆ ಏನೂ ಇಲ್ಲ, ಇದನ್ನು ಗಮನಿಸಬೇಕು. ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲವೂ ಇದೆ ಅನ್ನುವಂತಹ ಭಾಸವಾಗತ್ತೆ, ಆದರೆ ನಿಮ್ಮ ಕಷ್ಟ ನಿಮಗೇ ಗೊತ್ತಿರತಕ್ಕಂಥದ್ದು. ಯಾರಿಂದಲೂ ಕೂಡ ಸಹಾಯವನ್ನು ನಿರೀಕ್ಷೆ ಮಾಡಬೇಡಿ, ಅದು ದೊಡ್ಡ ತಪ್ಪಾಗತ್ತೆ, ದೊಡ್ಡ ಅವಮಾನವಾಗುತ್ತೆ, ತುಂಬ ದೊಡ್ಡ ನೋವಿಗೆ ಕಾರಣವಾಗುತ್ತೆ. ಯಾರಿಂದಲೂ ಏನೂ ಸಿಕ್ಕದೇ ಇರತಕ್ಕಂಥದ್ದು. ನಿಮ್ಮ ಕಾಲು ನೋವಿನ ಸಮಸ್ಯೆಯೂ ಕೂಡ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಪ್ರಶಾಂತವಾದಂತಹ ವಾತಾವರಣದಲ್ಲಿ ಮನಸ್ಸಿಗೆ ಮುದ ನೀಡತಕ್ಕಂತಹ ಶಾಸ್ತ್ರೀಯ ಸಂಗೀತವನ್ನು ಶ್ರವಣ ಮಾಡಿ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂತಹ ಪ್ರಯತ್ನ ಆಗಲಿ, ಮನಸ್ಸು ಶುದ್ಧವಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನೀವು ನಿರೀಕ್ಷೆ ಮಾಡಿದಂತಹ ಕೆಲವು ಕೆಲಸಗಳು ತುಂಬ ನಿಧಾನವಾಗಿಬಿಡುತ್ತೆ, ಸ್ವಭಾವತಃ ಬೇಸರವಾಗುತ್ತೆ, ಆದರೆ ನಿಮಗೆ ಕೋಪ ಅಧಿಕವಾಗಿ ಆ ಕೆಲಸಕ್ಕೆ ಮತ್ತಷ್ಟು ಹಿನ್ನಡೆಯಾಗ್ತಕ್ಕಂಥದ್ದು. ಮಧ್ಯಾಹ್ನದ ನಂತರ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದು ಹೆಚ್ಚಾಗತ್ತೆ. ಅತಿಯಾದಂತಹ ಸಿಟ್ಟಿನಿಂದ ವ್ಯವಹಾರವನ್ನು ಕೆಡಿಸ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ಸಿಟ್ಟಿಗೆ ಒಪ್ಪಿ ನಂಬಿ ಕೆಲಸ ಮಾಡ್ತಕ್ಕಂಥವ್ರು ಕಡಿಮೆ ಆಗಿಬಿಡ್ತಾರೆ, ಅದು ನಿಮಗೆ ತೊಂದರೆ ಅಂತಕ್ಕಂಥದ್ದು. ಆಪ್ತ ಸ್ನೇಹಿತರು ಬಂಧುಗಳ ಜೊತೆಯಲ್ಲಿ ಕಾಲ ಕಳೆಯುವಂತಹ ಸಂದರ್ಭದಲ್ಲಿ ವ್ಯಾವಹಾರಿಕವಾದಂತಹ ವಿಚಾರದಲ್ಲಿ ಘರ್ಷಣೆಯಾಗುತ್ತೆ. ನಿಮ್ಮದು ಏಕಮುಖವಾದಂತಹ ಅಭಿಪ್ರಾಯ,
ಪೂರ್ವಾಗ್ರಹ ಪೀಡಿತವಾಗಿ ಮಾತನಾಡ್ತಕ್ಕಂತಹ ಸ್ವಭಾವ. ನೀವೇನು ಅಂದ್ಕೊಂಡಿರ್ತೀರೋ, ನೀವೇನು ತಯಾರಾಗಿರ್ತೀರೋ ಆ ವಿಷಯದ ವಾದವೇ ಮಂಡನೆಯೇ ಸರಿ ಅನ್ನುವಂತಹ ಪೂರ್ವಾಗ್ರಹ ಪೀಡಿತರಾಗಿ ನೀವು ತೊಂದರೆಯನ್ನು ಅನುಭವಿಸ್ತೀರಿ ಅಂತಕ್ಕಂಥದ್ದು. ನಿಮ್ಮ ತಪ್ಪಿಗೆ ಬೇರೆಯವರನ್ನ ದೂಷಣೆ ಮಾಡಬೇಡಿ. ನಿಮ್ಮ ತಪ್ಪು ನಿಮ್ಮದೇ, ಅದಕ್ಕೆ ಬೇರೆಯವರು ಯಾಕೆ ಕಾರಣ ಆಗ್ತಾರೆ, ಅವ್ರನ್ನ ಯಾಕೆ ಕಾರಣ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ತಮ್ಮ ಬಗ್ಗೆ ಸಮರ್ಥನೆ ಮಾಡಿಕೊಳ್ಬೇಕಾದಂತಹ ಪ್ರಸಂಗ ಬರುತ್ತೆ. ನೀವೇ ಸರಿ, ನೀವು ಹೇಳಿದ್ದೇ ಸರಿ ಅನ್ನುವಂಥದ್ದನ್ನು ಸಾಬೀತುಪಡಿಸ್ಬೇಕಾಗತ್ತೆ. ಇದು ಯಾಕೆ ಬೇಕು, ಯಾರು ನಂಬ್ತಾರೆ, ಅದು ಪ್ರಶ್ನೆಯಾಗತ್ತೆ. ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.